सिंहाच्या 4 बाजू असतात, पण कुठूनही पहा 3च बाजू आपल्याला दिसतात, चौथी बाजू आपल्याला दिसत नाही. आणि ती चौथी बाजू ಒಟ್ಟಿಗೆ ಇವತ್ತು ನನ್ನ ಒಂದು ವ್ಯಕ್ತಿತ್ವವನ್ನ ಸಮಾಜಕ್ಕೆ ತೋರಿಸಿದವರು ಮೀಡಿಯಾ. ನಾನು ಅದಕ್ಕೆ ಬಹಳಷ್ಟು ಋಣಿಯಾಗಿರ್ತೀನಿ. ಅದರಲ್ಲೂ 21ನೇ ಶತಮಾನದಲ್ಲಿ ನಾವೆಲ್ಲರೂ ಇದ್ದೀವಿ. ಇವತ್ತು ವಿಶ್ವ ಬಹಳ ಭಾರತ ದೇಶವನ್ನ ನೋಡ್ತಾ ಇದೆ. ಭಾರತ ದೇಶವನ್ನ ವಿಶ್ವಗುರು ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಡಿಜಿಟಲ್ ಮೀಡಿಯಾನ ಪಾತ್ರ ಬಹಳಷ್ಟು ಮುಖ್ಯ. ತಾವು ಎಲ್ರಿಗೂ ಗೊತ್ತು, ನಮ್ಮ ಹತ್ರ ಈಗ ಏನು ನಾವು ಬೆಳೀತಾ ಬೆಳೀತಾ ನಮ್ಮ ಹತ್ರ ಟೈಮ್ ಅನ್ನೋದು ಬಹಳಷ್ಟು ಕಡಿಮೆ ಆಗಿದೆ. ನಾನು ಓಡಾಡಿಕೊಂಡು ಮೊಬೈಲ್ನಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ಗಳನ್ನ ಬಹಳ ನೋಡ್ತೀನಿ. ವಾಟ್ಸಪ್ ಗ್ರೂಪ್ಗಳನ್ನ ನಮ್ಮ ಬೆಳಗಾವಿನಲ್ಲಿ ತುಂಬಾ ಮಾಡಿದ್ದಾರೆ. ಮೀಡಿಯಾ ಗ್ರೂಪ್ಗಳು ತುಂಬಾ ಇದ್ದಾವೆ. ಕ್ಷಣಾರ್ಧದಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಆಗೋದನ್ನ ನಮ್ಮ ಡಿಜಿಟಲ್ ಮೀಡಿಯಾ ಫ್ರೆಂಡ್ಸು ಬಹಳ ಬೇಗ ಶೇರ್ ಮಾಡ್ತಾರೆ. ಅದರಿಂದ ನಾವು ಎನಿ ಕಂಡೀಷನ್ ನಾವು ಅಪ್ ಟು ಡೇಟ್ ಆಗಿಬಿಟ್ಟಿರ್ತೀವಿ. ಇವತ್ತು ನಾವು ಬಹಳಷ್ಟು ಅಪ್ ಟು ಡೇಟ್ ಯಾಕೆ ಆಗಿರ್ತೀವಿ ಅಂತಂದ್ರೆ ಬಿಕಾಸ್ ಆಫ್ ಡಿಜಿಟಲ್ ಮೀಡಿಯಾ. ಅಮೆರಿಕಾದಲ್ಲಿ ಏನಾದರೂ ಒಂದು ಬಾಂಬ್ ಬಿದ್ದಿದೆ ಅಂತಂದ್ರೆ ಒಂದೇ ಒಂದು ನಿಮಿಷದಲ್ಲಿ ನನ್ನ ಮೊಬೈಲ್ನಲ್ಲಿ ತಾವು ಡಿಜಿಟಲ್ ಮೀಡಿಯಾ ಮುಖಾಂತರ ನಮಗೆ ಸಂದೇಶವನ್ನ ಕೊಡ್ತೀರಾ, ನ್ಯೂಸ್ ಅನ್ನ ಬಿತ್ತರಿಸ್ತೀರಾ. ನೋಡ್ತಾ ಇದ್ದೀವಿ, ಮೋರ್ ದೆನ್ ಟಿವಿ, ಮೋರ್ ದೆನ್ ನ್ಯೂಸ್ ಪೇಪರ್ಸ್, ನಾವು ಮೊಬೈಲಲ್ಲೇ आपके जो ख्यालात है, आपके जो न्यूज़ है, हम हमेशा देखते रहते हैं. और साथ ही साथ हर एक लैंग्वेज में आती है. मराठी में है, कन्नड़ा में है, हिंदी में है. जैसे मैडम ने कभी कह रहा था कि आजकल न्यूज़ टीवी पे बहुत कम देखते हैं लोग, ज़्यादा करके हम सोशल मीडिया, डिजिटल, यही immediate, even if you see on my mobile now, immediately notifications आते रहते हैं, important notifications जो आप लोग हमारे को लेके आते हैं. मेरी आपसे एक ही विनती है कि जो भी सच है, जो भी जनता को आप दिखाना चाहते हो, जो सच है आप जरूर दिखाइए. तो सच्चता में in truth only we will find changes. हर वर्ग में फर्क आएगा. कहीं कहीं हम देखते हैं कि क्या कुछ एडिट हो जाता है, क्या कुछ बोल देता है, क्या कुछ एडिट करके हाफ सेंटेंस लेकर हाफ सेंटेंस बताते हैं, तो न्यूज़ अलग हो जाता है उसका. आप ट्रुथ सामने लेके आएंगे. If you get the truth, everybody will come to know the actual facts and what is going on. आप सब हमने देखा है कि धूप में, बारिश में, ठंडी में आप हमेशा हमेशा हमारे साथ में रहते हैं. हमें जो जो चीज़ दिखानी है आप दिखाते रहते हैं. जो न्यूज़ लेना है आप लेते रहते हैं.